ಗೈಸ್ ನಮಸ್ಕಾರ, ಹೊಸ ವ್ಲಾಗ್ ಸ್ವಾಗತ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇನ್ನೇನು ಕ್ಲಾಸಿಗೆ ಹೋಗ್ತಿದ್ದೀವಿ ನಾನು ಅಜಯ್. ಇವತ್ತು ಶನಿವಾರ ಯಾರು ಬಂದಿಲ್ಲ ಅನ್ಕೊಂತೀನಿ. ಹುಡುಗರಲ್ಲಿ ನಾವಿಬ್ರೆ, ಇನ್ನೂ 2-3 ಜನ ಇರ್ತಾರೆ ಅಷ್ಟೇ. ಅಲ್ಲಿ ಸರ್ ನೋಡ್ತವ್ರೆ, ವ್ಲಾಗ್ ಮಾಡ್ತಾರೆ. ಆ ಸರ್ ಏನು ಮಾಡಲ್ಲ, ಸುಮ್ಮನೆ ಹಂಗೆ ನೋಡ್ತಾರೆ ಅಷ್ಟೇ. ಸರಿ ಗುರು, ಆಮೇಲೆ ಸಿಗೋಣ ಕ್ಲಾಸಲ್ಲಿ. ಹೆಂಗಿರಾ? ಅಯ್ಯನ್ನಿ ಅಂಕಲ್, ಅಯ್ಯನ್ನಿ ಪಾಪಲ್ಲಿ ಪಾಪ ಸ್ವೀಟ್ ಪಾಪ ಅಂತ ಇದೆಯಲ್ಲ, ಪಾಪ ಇಲ್ದಿರೋದೆಲ್ಲ ಮಾತಾಡ್ತಾನೆ. ಕ್ಲಾಸಲ್ಲಿ ಸಿಗೋಣ ಗುರು. ಸರಿ ಬಾಯ್. 3 hours later. ಇವಾಗ ಬಿಟ್ಟು ಹೋಗ್ತಿದ್ವಿ ಕ್ಲಾಸಲ್ಲಂತೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೋಡೋಣ ಇಲ್ಲಾದರೂ ಒಂದು ಸೇಮ್ ತರುಣ್ ಕಾಣಿಸ್ತಿದ್ದಾನೆ ಗುರು. ಅಂದರೆ ಅವ್ನು ತರುಣಲ್ಲ, ಏನೋ ಆಫೀಸ್ ರೂಮ್ ಅಂತೆ, ಸ್ವಲ್ಪ ಕೆಲಸ ಐತೆ, ಅಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗೋದು ಸೀದಾ. ಮಚ್ಚ ಏನು ಸಮಾಚಾರ? ಹೆಂಗಿದ್ಯಾ? ನಿದ್ದೆ ಹೊಡಿತಾ ಇದೆ ನಂಗೆ ಫುಲ್ ಇವತ್ತೆ. ಯಾಕೇನಾಯ್ತು ಮಚ್ಚ? ಯಾವನಪ್ಪ ಗೊತ್ತಿಲ್ಲ, ನಿದ್ದೆ ಬರ್ತಾ ಇದೆ ಸುಮ್ಮನೆ. ಹೌದಾ? ಮತ್ತೇನು ಮತ್ತೆ ಸಮಾಚಾರ? ಊಟ ಹೊಟ್ಟೆ ಸಿಗ್ತೈತೆ ಮಚ್ಚ ನನಗೆ ನಿಜವಾಗ್ಲೂ. ಏನು ಮಾಡೋದು? ಮನೆಗೆ ಹೋಗ್ತೀನಿ, ಸೀದಾ ಮನೆಗೆ ಹೋಗಿ ಊಟ ಮಾಡೋದು ಅಷ್ಟೇ. ಎಷ್ಟು ನಿಮಿಷ ಆಗುತ್ತೆ ಮಚ್ಚ ನೀನು ಹೋಗೋಕ್ಕೆ? 1 hour. ನೋಡಿ ಎಷ್ಟು ನಂಗೆ ಗೌರಿಬಿದನೂರಿಂದ ಬರ್ತಾರೆ, ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ ಅಷ್ಟೇ, ಮತ್ತೇನು ಕೇಳಲ್ಲ. ಇವನಿಗೋಸ್ಕರ 1 hour ಹೋಗೋಕ್ಕೆ, 1 hour ಬರೋಕ್ಕೆ. ಅಂದರೆ ಇನ್ನೂ ಒಳಗಡೆ ಹೋಗ್ತಾನೆ. ನನಗೆ 1/2 hour 1 hour ಒಂದೊಂದು ಸಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ ಮಾಡಿ ಚೆನ್ನಾಗಿತ್ತು ಸೆಮಿನಾರು. ಆಯಿತು ಬಾರ, ಮಸ್ತ್. ನಿಂಗೆ ಅರ್ಥ ಆಯ್ತು ತಾನೇ? ಬಾ, ನಂಗೆ ಅರ್ಥ ಆಯ್ತು. ಆಯಿತು ಬಾರ, ಹೆವಿ ಆಯ್ತು ರೀ. ಆಯ್ತು ಬಾರ. ಗೈಸ್ ರೆಕಾರ್ಡ್ ಬುಕ್ ಇಸ್ಕೊಳಕ್ಕಂತ ಹೋಗ್ತಿದ್ದೀನಿ. ಇಲ್ಲೆಲ್ಲೂ ಸಿಕ್ಕಿಲ್ಲ. ಅವ್ನು ಇನ್ನೂ ಮುಂದೆ ಐತೆ, ನೋಡೋಣ ಸಿಗುತ್ತಾ ಇಲ್ವಾ. ಗೈಸ್ ಫೈನಲಿ ಸಿಕ್ತು ಬುಕ್ಕು. ಇವಾಗೇನು ಮನೆಗೆ ಹೋಗೋದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬೈ.